ಬೆನ್ನಿಗೆ ನಿಂತಿರುವ ಚೀನಾದ ಕಳ್ಳಾಟ ಬಯಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಪಾಕ್ಗೆ ಬೆಂಬಲಿಸ್ತಾ ಇದೆ ಚೀನಾ. ಪಾಕ್ ಬೆನ್ನಿಗೆ ನಿಂತಿರುವ ಚೀನಾದ ಕಳ್ಳಾಟ ಬಯಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಪಾಕ್ಗೆ ಬೆಂಬಲಿಸ್ತಾ ಇತ್ತು ಚೀನಾ. ಪಾಕ್ಗೆ ಒಳಗೊಳಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇತ್ತು. ಸಾಧ್ಯ ಇರೋ ಕಡೆ ಆರ್ಮಿಯನ್ನ ಕೂಡ ಕಳಿಸ್ಕೊಡ್ತಾ ಇತ್ತು. ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕ್ನ ಬೆಂಬಲಿಸ್ತಾ ಇದೆ ಚೀನಾ. ಚೀನಾದ ಕಳ್ಳಾಟಕ್ಕೆ ಹಲವು ಸಾಕ್ಷ್ಯಗಳು ಸಿಕ್ಕಿದೆ. ಅವರು ಆರಂಭದಲ್ಲಿ ನಮ್ದು ನ್ಯೂಟ್ರಲ್ ಅಂದ್ರು, ಅದಾದ್ಮೇಲೆ ನಮ್ಮ ಸಪೋರ್ಟ್ ಪಾಕಿಸ್ತಾನಕ್ಕೆ ಅಂದ್ರು, ಆಮೇಲೆ ಶಸ್ತ್ರಾಸ್ತ್ರಗಳನ್ನ ಹಿಂಬಾಗಿಲಿನಿಂದ ಸಪೋರ್ಟ್ ಮಾಡುವಂತಹ ಕೆಲಸ ಮಾಡಿದ್ರು. ಅಂದ್ರೆ ಗೋಸುಂಬಿ ಆಟ, ಈ ಕಡೆ ಕೊಡೋದು ಈ ಕಡೆ ಕೊಟ್ಟೇ ಇಲ್ಲ ಅಂತಾರೆ. ನಾವು ಆಪರೇಷನ್ ಸಿಂಧೂರ ಮಾಡಿದ್ಮೇಲೆ ಪಾಕಿಸ್ತಾನವು ಕೂಡ ಪ್ರತೀಕಾರ ಅಂತ ತಿರುಗ್ತಾ ಇತ್ತಲ್ಲ, ಯಾರ ವೆಪನ್ ಅನ್ನ ಬಳಸಿದೆ, ಯಾರು ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದಕ್ಕೆ ಈಗ ಸಾಕ್ಷಿಗಳು ಸಿಗ್ತಾ ಇದೆ ನೋಡಿ. ಸಾಕ್ಷಿ ನಂಬರ್ 1, ಕ್ಷಿಪಣಿ ಮತ್ತು ಡ್ರೋನ್ ತಂತ್ರಜ್ಞಾನ ಪೂರೈಕೆ ಆಗಿರುವಂತದ್ದು ಚೀನಾದಿಂದಲೇ. ಭಾರತದ ಮೇಲೆ ದಾಳಿ ಮಾಡೋಕೆ ವೆಂಗ್ಲುಂಗ್ ಡ್ರೋನ್ ಅನ್ನ ಕೊಟ್ಟು ಕಳಿಸಿದ್ರು. HQ-16 ಅನ್ನುವಂತಹ ಕ್ಷಿಪಣಿ ವ್ಯವಸ್ಥೆ, ಬ್ಯಾಲಿಸ್ಟಿಕ್ ತಂತ್ರಜ್ಞಾನವನ್ನ ಈ ಚೀನಾವೇ ಕೊಟ್ಟು ಕಳಿಸಿತ್ತು. ಸಾಕ್ಷಿ ನಂಬರ್ 2, ಆಲ್ರೆಡಿ 3ನೇ ನೋಡ್ತಾ ಇದ್ದೀರಾ. ಓಕೆ, ಜೈಷ್ ಎ ಮೊಹಮ್ಮದ್ ಲಷ್ಕರ್ನಂತಹ ಸಂಘಟನೆಗಳ ಉಗ್ರರಿಗೆ ಬೆಂಬಲ ಸಿಕ್ಕಿತ್ತು. ಉಗ್ರರನ್ನ ಜಾಗತಿಕ ಭಯೋತ್ಪಾದಕರು ಅಂತ ವಿಶ್ವಸಂಸ್ಥೆಯಲ್ಲಿ ಘೋಷಿಸೋಕೆ ಇವರು ಸ್ಟೇ ತಂದ್ರು. ಇಲ್ಲ ಅಂದ್ಬಿಟ್ರು. ಭಾರತ ಒತ್ತಾಯ ಮಾಡಿದಾಗ ಚೀನಾ ಅದನ್ನ ಪ್ರೂವ್ ಮಾಡಕ್ ಬಿಡ್ಲೇ ಇಲ್ಲ. ಸಾಕ್ಷ್ಯ ನಂಬರ್ 1 ಇಂದ ನೋಡ್ಕೊಂಡು ಹೋಗೋಣ. ಭಾರತದ ಮೇಲೆ ದಾಳಿ ಮಾಡೋಕೆ ವೆಂಗ್ಲೂನ್ ಡ್ರೋನ್ ಆಗಿರ್ಬೋದು, HQ-16 ಕ್ಷಿಪಣಿ ವ್ಯವಸ್ಥೆ, ಹಾಗೆ ಬ್ಯಾಲಿಸ್ಟಿಕ್ ತಂತ್ರಜ್ಞಾನವನ್ನ ಈ ಚೀನಾವೇ ಪೂರೈಸಿತ್ತು. POKಯಲ್ಲಿ ಚೀನಾ ಮಿಲಿಟರಿ ಉಪಸ್ಥಿತಿ ಇತ್ತು. ಕೇವಲ ವೆಪನ್ಗಳನ್ನ ಪೂರೈಕೆ ಮಾಡುವಂತದ್ದು ಮಾತ್ರ ಅಲ್ಲ, ಸೈನಿಕರನ್ನ ಕೂಡ ಕೊಟ್ಟು ಕಳಿಸಿದ್ರು. POKಯಲ್ಲಿ CPES ಯೋಜನೆಯ ಸೋಗಿನಲ್ಲಿ ಚೀನಾ ಇತ್ತು. ಚೀನಾದ PLA ಘಟಕಗಳು ಮತ್ತು ಭದ್ರತಾ ಕಂಪನಿಗಳ ನಿಯೋಜನೆ ಕೂಡ ಆ ಭಾಗದಲ್ಲಾಗಿತ್ತು. ಇವೆಲ್ಲವೂ ಈಗ ಗೊತ್ತಾಗ್ತಾ ಇದೆ. ಭಯೋತ್ಪಾದಕ ಸಂಘಟನೆಗಳಿಗೆ ಪರೋಕ್ಷ ಬೆಂಬಲವನ್ನ ಈ ಚೀನಾ ಕೊಟ್ಟಿದೆ. ಜೈಷ್ ಎ ಮೊಹಮ್ಮದ್ ಲಷ್ಕರ್ನಂತಹ ಸಂಘಟನೆಗಳ ಉಗ್ರರಿಗೆ ಇದೇ ಚೀನಾ ಸಪೋರ್ಟ್ ಮಾಡ್ತಾ ಇತ್ತು. ಉಗ್ರರನ್ನ ಜಾಗತಿಕ ಭಯೋತ್ಪಾದಕರು ಅಂತ ವಿಶ್ವಸಂಸ್ಥೆಯಲ್ಲಿ ಇಂಡಿಯಾ ಘೋಷಣೆ ಮಾಡಕ್ ಹೋದಾಗೆಲ್ಲ, ಅದನ್ನ ಪ್ರೂವ್ ಮಾಡಕ್ ಹೋದಾಗೆಲ್ಲ ತಡಿತಾ ಇದ್ರು. ಈಗ ಚೀನಾ ಜಗಜ್ಜಾಹೀರಾಗ್ತದೆ ಪಾಕಿಸ್ತಾನದ ಪರವಾಗಿ ಅಥವಾ ಭಯೋತ್ಪಾದನೆಯಲ್ಲಿ ಭಯೋತ್ಪಾದಕರ ಪರವಾಗಿ, ಆ ದೇಶದ ಪರವಾಗಿ ಚೀನಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ಅಷ್ಟೇ ಯಾಕೆ, ಯಾವತ್ತಿಗೂ ಇಲ್ಲಿ ತನಕ ಭಾರತದ ಬೆನ್ನಿಗೆ ಚೀನಾ ನಿಂತಿಲ್ಲ. ಬಟ್ ವ್ಯಾಪಾರ ವಹಿವಾಟಲ್ಲಿ ನಾವೇ ಅವ್ರಿಗೆ ಮುನ್ನೆಲೆಯಲ್ಲಿರುವಂತದ್ದು, ಸಹಾಯ ಮಾಡ್ತಾ ಇರೋದು. ಯಾವುದೇ ವಿಷಯದಲ್ಲೂ ಪಾಕಿಸ್ತಾನವನ್ನ ಬಿಟ್ಕೊಡ್ತಾ ಇಲ್ಲ ಚೀನಾ. ಭಾರತ ವಿರೋಧಿ ಜಂಟಿ ಮಿಲಿಟರಿ ನಿಯೋಜನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಆ ಜಂಟಿ ಯಾವುದು? ಒಂದು ಪಾಕಿಸ್ತಾನ, ಮತ್ತೊಂದು ಚೀನಾದವರು. ಭಾರತದ ಗಡಿ ಬಳಿ ಹಲವು ಬಾರಿ ಜಂಟಿ ಮಿಲಿಟರಿ ಕಾರ್ಯಾಚರಣೆಯನ್ನ ಚೀನಾ ಮಾಡಿದೆ. ಗ್ಯಾಲ್ವನ್ ಸಂಘರ್ಷ ಆಯ್ತಲ್ಲ, ಆ ವೇಳೆಯೂ ಕೂಡ ಚೀನಾಗೆ ಪಾಕ್ ಬೆಂಬಲ ಕೊಟ್ಟಿತ್ತು. ಸೊ ಈಗ ಅವರು ಋಣ ತೀರಿಸುವಂತಹ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಋಣ ಸಂದಾಯ. ಸಂಘರ್ಷದ ನಂತರ ನಮ್ಮ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಮಾಡಿತ್ತು. ಸಾಕ್ಷ್ಯ ನಂಬರ್ 6, ಪಾಕ್ ಬಳಸಿದ ಡ್ರೋನ್ಗಳು ಚೀನಾ ನಿರ್ಮಿತ. ಇಲ್ಲಿ ಬಂದ್ ಬಿದ್ವಲ್ಲ ಪಟಾಕಿ ತರ ಡಮ 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 ಅಂದು ಏನೋ ಯೂಸ್ ಆಗ್ಲಿಲ್ವಲ್ಲ, ಆ ಅಳ್ದುಳ್ದಂತಹ ಪೀಸು ಪುಡಿಗಳನ್ನು ನೋಡಿದಾಗ ಅಲ್ಲಿ ಮೇಡ್ ಇನ್ ಚೀನಾ ಇತ್ತು. ಅವಾಗಲೇ ಗೊತ್ತಾಗಿರೋದು. ಡ್ರೋನ್ ಅವಶೇಷ ಪರಿಶೀಲನೆ ಬಳಿಕ ಚೀನಾ ನಿರ್ಮಿತ ಡ್ರೋನ್ ಅನ್ನೋದು ಬಯಲಾಗಿದೆ. ಆ ಪೈಪಲ್ಲೆಲ್ಲ ಖಾರ ಪುಡಿ ತುಂಬ ಹೊಡೆಯೋದು ಅಂದ್ರೆ ಪಾಕಿಸ್ತಾನನ ಬಕ್ವಾಸ್ ಮಾಡಿದೆ, ಫೂಲ್ ಮಾಡಿದೆ. ಬಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದು ಚೀನಾ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ರಲ್ಲ, ಆಗ ಕುತ ಅಂತ ಕುದ್ದಿದ್ರು ಯಾರು? ಚೀನಾದವರು ಅದಕ್ಕೂ ಸಂಬಂಧವೇ ಇಲ್ಲ. ಆದ್ರೂ ಕಿತಾಪತಿ ತಕೊಂಡು ಇಂಡಿಯಾ ವಿರುದ್ಧ ಬರ್ತಾ ಇದ್ರು. ಹಲವು ಬಾರಿ ಕಾಶ್ಮೀರ ಕುರಿತು ಹೇಳಿಕೆಯನ್ನ ಚೀನಾ ಕೊಡುತ್ತೆ. ಅಂದ್ರೆ ಅವ್ರಿಗೆ ಸಂಬಂಧ ಪಡೆದಲ್ಲಿರುವಂತಹ ವಿಚಾರಕ್ಕೆ ಮೂಗು ತೂರಿಸುತ್ತೆ. ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ಪ್ರಯತ್ನ ಪಡುತ್ತೆ. ನಂದೊಂದೆಲ್ಲಿ ಇಡ್ಲಿ ಅಂತ. ಪಾಕ್ನಲ್ಲಿ ಉದ್ವಿಗ್ನ ಸ್ಥಿತಿ ಇದ್ದಾಗ ಅರುಣಾಚಲ ಪ್ರದೇಶದ ವಿಷಯದಲ್ಲಿ ಆಗಾಗ ಖ್ಯಾತಿ ತೆಗಿತಲೇ ಇರುತ್ತೆ. ಹೆಸರುಗಳನ್ನು ಬದಲಾಯಿಸ್ತೀವಿ, ಮತ್ತೊಂದು ಮಗದೊಂದು ಅಂತ. ಸೈಬರ್ ದಾಳಿ ಯುದ್ಧದಲ್ಲಿ ಸಹಕಾರವನ್ನ ಚೀನಾ ಕೊಡುತ್ತೆ. ಪಾಕ್ ಜೊತೆ ಸೇರಿ ಪದೇ ಭಾರತದ ಮೇಲೆ ಸೈಬರ್ ದಾಳಿಯನ್ನ ಚೀನಾ ನಡೆಸುತ್ತೆ. ಅಂದ್ರೆ ಅಲ್ಲಿರೋರಿಗೆ ತಲೆಯಲ್ಲಿ ಮೆದ್ಲಿದ್ರು ಕೂಡ ಬುದ್ಧಿ ಇಲ್ಲ. ಸೊ ಇವ್ರ ಬುದ್ಧಿನ ಅವ್ರ ತಲೆ ಒಳಗೆ ಹಾಕೋದು ಅಂತ. ಜಗತ್ತಿನ ಮುಂದೆ ಪಾಕ್ ಅನ್ನ ರಕ್ಷಿಸ್ತಾ ಇದೆ ಚೀನಾ. ಹಿಂಬಾಗಿಲಿನಿಂದ ಬರ್ತಾ ಇತ್ತು ಇಲ್ಲಿ ತನಕ, ಬಟ್ ಈಗ ಹಂಗಲ್ಲ, ನೇರವಾಗಿ ವಿಶ್ವಸಂಸ್ಥೆ, SCO ಮತ್ತು ಬ್ರಿಕ್ಸ್ ನಂತಹ ವೇದಿಕೆಗಳಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ. ಪಾಕಿಸ್ತಾನದ ವರ್ಚಸ್ಸನ್ನು ಉಳಿಸೋಕೆ ಚೀನಾ ಹಲವಾರು ಸಲ ಪ್ರಯತ್ನವನ್ನ ಪಡ್ತಲೇ ಇದೆ.
ಸೊ ಈಗ ಈ ಟರ್ಕಿ ಆಗಿರ್ಬೋದು, ಅಜೈನ್ಬಾದ್ ಆಗಿರ್ಬೋದು, ಈ ಚೀನಾ ಆಗಿರ್ಬೋದು, ಇವೆಲ್ಲವೂ ಕೂಡ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿರುವಂತಹ ದೇಶಗಳು. ಚೀನಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ವೆಪನ್ಗಳನ್ನ ಪೂರೈಕೆ ಮಾಡೋದು ಮಾತ್ರ ಅಲ್ಲ, ಸೈನಿಕರನ್ನ ಪೂರೈಸುವಂತಹ ಕೆಲಸ ಕೂಡ ಮಾಡಿದೆ ಬಾರ್ಡರ್ಗಳಲ್ಲಿ. ಈ ಚೀನಾದವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಪಾಕಿಸ್ತಾನದಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ ಅಂದ್ರೆ ಚೀನಾದವ್ರು ಯಾರು, ಪಾಕಿಸ್ತಾನದ ಆರ್ಮಿ ಯಾರು ಅಂತ. ಯೂನಿಫಾರ್ಮ್ ಸೇಮ್ ಇರ್ಬೋದು, ಬಟ್ ಚೀನಾದವ್ರು ನೋಡಕ್ಕೆ ಸ್ವಲ್ಪ ಮುಖಚಾರೆ ಬದಲಾಗಿರುತ್ತಪ್ಪ ನನ್ಗನ್ಸಿದ್ದು, ಸ್ವಂತ ಅಂದ್ರೆ ಪರ್ಸನಲ್ ಒಪಿನಿಯನ್ ಇದು. ಓಕೆ, ಇರ್ಲಿ. ಚೀನಾ ಇಲ್ಲಿ ತನಕ ಪಾಕಿಸ್ತಾನವನ್ನ ಎಲ್ಲಾ ಕಡೆಯಿಂದ ಹೊತ್ಕೊಂಡು ಮೆರೆಸಿದೆ ಒಂದು. ಸೊ ಅಲ್ಲಿಗೆ ಪ್ರೂವ್ ಮಾಡ್ಬೇಕಾಗಿರುವಂತದ್ದು ಭಾರತಕ್ಕೆ ಟಾಸ್ಕ್ ಏನ್ ಗೊತ್ತಾ? ಚೀನಾ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? ಪಾಕಿಸ್ತಾನದ ಮೇಲೆ ಅಂತಲ್ಲ, ಭಯೋತ್ಪಾದಕರಿಗೆ ಮತ್ತು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಆಮೇಲೆ ಒಂದಂತೂ ಅಟ್ಟರ್ ಫ್ಲಾಪ್ ಆಗಿದೆ, ಮಾರ್ಕೆಟಿಂಗ್ ಅಲ್ಲಿ ಬಿದ್ದೋಗಿದ್ದಾರೆ ಚೀನಾದವರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಕಳಿಸಿದಂತಹ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಠುಸ್ ಪಟಾಕಿ. ಈ ದೀಪಾವಳಿ ಹಚ್ಚೋ ಪಟಾಕಿನ ನೀರಲ್ಲಿ ಅದ್ದಿ ನೀವು ಬೆಂಕಿ ಹಚ್ಚಿ ಡಮ್ ಅನ್ನುತ್ತಾ ಅನ್ನಲ್ವಲ್ಲ, ಹಂಗೆ ಒಂದೇ ಒಂದು ಡ್ಯಾಮೇಜ್ ಮಾಡುವಲ್ಲಿ ಅವ್ರು ಯಶಸ್ವಿ ಆಗಿಲ್ಲ. ಅಥವಾ ನಾವು ಅಷ್ಟೊಂದು ಸದೃಢವಾಗಿ ಅದೆಲ್ಲವನ್ನ ಎದುರಿಸಿದ್ವಾ ಗೊತ್ತಿಲ್ಲ. ಒಟ್ಟು ಎರಡರಲ್ಲಿ ಏನೋ ಒಂದಾಗಿರುತ್ತೆ. ಚೆನ್ನಾಗಿ ನಂಬಿಸಿ ತಲೆ ಸೌರಿ ಮೆಣಸಿನ ಪುರಿ ಹಚ್ಚಿದ್ದಾರೆ ಪಾಕಿಸ್ತಾನದವರಿಗೆ ಇದೇ ಚೀನಾ. ಓಕೆ, ಇದೀಗ ಚೀನಾದ ಕಳ್ಳಾಟಕ್ಕೆ ಸಾಕ್ಷ್ಯಗಳು ಒಂದ ಎರಡ, ಹಲವಾರು ಸಾಕ್ಷ್ಯಗಳು ಸಿಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪ್ರತೀಕಾರ ನಾನೂ ತೀರಿಸ್ಕೊಳ್ತೀನಿ ಅಂತ ಇಂಡಿಯಾದ ಮೇಲೆ ಒಂದು ಹಾರಾಡ್ಕೊಂಡು ಚೀರಾಡ್ಕೊಂಡು ಬಂತಲ್ಲ ಪಾಕಿಸ್ತಾನ, ಅದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಿದ್ದು ಇದೇ ಚೀನಾ. ಈಗ ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಆ ಸಾಕ್ಷ್ಯಗಳು ಏನೇನು ಅಂತ ಗಮನಿಸ್ತಾ ಇದ್ವಿ. ಪಾಕ್ ಬಳಸಿದ ಡ್ರೋನ್ಗಳು ಚೀನಾ ನಿರ್ಮಿತ. ಭಾರತದ ಮೇಲೆ ಪಾಕಿಸ್ತಾನ ಹಾರಿಬಿಟ್ಟ ಡ್ರೋನ್ಗಳನ್ನ ಭಾರತ ಹೊಡೆದುರುಳಿಸಿತ್ತು. ಅದರ ಅವಶೇಷಗಳು ಬಂದು ನಮ್ಮ ದೇಶದ ಅಲ್ಲಲ್ಲಿ ಬಿದ್ದೋಗಿದ್ವು. ಅದರಲ್ಲೂ ಕೂಡ ಮೇಡ್ ಇನ್ ಚೀನಾ ಅನ್ನುವಂಥದ್ದು ಗೊತ್ತಾಗಿತ್ತು. ನಂಬರ್, ಡೇಟ್, ಯಾವಾಗ ತಯಾರು ಮಾಡಿದ್ದು ಎಲ್ಲವೂ ಗೊತ್ತಾಗಿತ್ತು. ಸೊ ಇವರ ಕುತಂತ್ರ ಏನು ಅನ್ನುವಂಥದ್ದು ಗೊತ್ತಾಗಿದೆ.